ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣ. ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣ ಸಾವಿಗೂ ಮುನ್ನ ಮಾತನಾಡಿದ್ದಾರೆ ಎಂಬ ಆಡಿಯೋ ರಿಲೀಸ್. ಎರಡನೇ ಪತ್ನಿ ಸುಮಿತ್ರಾ ಜೊತೆಗೆ ಮಾತನಾಡಿದ ಆಡಿಯೋ ಇದು. ಆತ್ಮಹತ್ಯೆ ಹಣದ ಸಮಸ್ಯೆಯ ಬಗ್ಗೆ ಮಾತನಾಡಿರುವ ಆಡಿಯೋ. ಆತ್ಮಹತ್ಯೆಗೂ ಒಂದು ದಿನದ ಮುನ್ನ ಮಾತನಾಡಿದಂತಹ ಆಡಿಯೋ. ಸಾವಿನ ಮುನ್ನ ಪತ್ನಿ ಸುಮಿತ್ರಾ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ. ಸಾವಿನ ಮಾತು ರೆಕಾರ್ಡ್ ಮಾಡಿ ತಮ್ಮ ಆಪ್ತರಿಗೆ ಕಳಿಸಿದ್ರಂತೆ. ಸಿನಿಮಾಗೆ ಪತ್ನಿ ಸುಮಿತ್ರಾ ಸ್ಟೇ ತಂದಿದ್ದಕ್ಕೆ ಆಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಅನ್ನೋ ಆರೋಪ. ಗುರುಪ್ರಸಾದ್ ಕೊನೆಯ ಚಿತ್ರ ಎದ್ದೇಳು ಮಂಜುನಾಥ 2. ಎಲ್ಲ ಮುಗಿಸಿ ನಾನು ಸತ್ರೆ ಸಾಕಾಗಿದೆ, ಊಟಕ್ಕೆ ಗತಿ ಇಲ್ಲದೆ ಬದುಕ್ತಿದ್ದೇನೆ. ಪತ್ನಿ ಜೊತೆಗೆ ಮಾತನಾಡಿದ್ದ ನಿರ್ದೇಶಕ ಗುರುಪ್ರಸಾದ್. ನನಗೆ ಮಾಡಿರುವ ನಷ್ಟದ ಊಹೆಯೂ ನಿಮ್ಗಿಲ್ಲ, ನಿನಗೆ ಮಗಳಿಗೆ ಒಂದಿಷ್ಟು ಕೊಟ್ಟು ಸಾಯ್ತೀನಿ ಅಂತ ಹೇಳಿ ಗುರುಪ್ರಸಾದ್ ಮಾತನಾಡಿದ್ದಾರೆ. ಇನ್ನು ಗುರುಪ್ರಸಾದ್ ಅವರ ಪತ್ನಿಯ ಜೊತೆಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸುಮಿತ್ರಾ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಆ ಆಡಿಯೋ ಕೂಡ ನಿಮ್ಮ ಜೊತೆ ನಡೆದಂಥ ಸಂಭಾಷಣೆ. ಸೊ ಈಗ ಅದಂದ್ರೆ ಎಲ್ಲ ಒಂದ್ ಕಡೆ ಸುಮಿತ್ರಾ ಅವರು ಹಣಕ್ಕೆ ಒತ್ತಾಯಿಸ್ತಿದ್ರ, ಈ ನಿರ್ಮಾಪಕರಿಗೂ ಕೂಡ ಹಣಕ್ಕೆ ಬೇಡಿಕೆ ಇಟ್ರೆ ಈ ರೀತಿ ಘಟನೆ ನಡೀತಾ ಅನ್ನೋವಂಥದ್ದು. ಆ ಗುರುಪ್ರಸಾದ್ ಸರ್ ಜೊತೆ ಕೊನೆಯದಾಗಿ ಮಾತನಾಡಿದಂತ ಆಡಿಯೋ ಬಗ್ಗೆ ನಿಮ್ಮ ಮಾತು. ಕೊನೆಯದಾಗಿ ಅಲ್ಲ ಸರ್, ಅದು ಸರ್ ಈಗ ಪರ್ಸನಲಿ ಗಂಡ ಹೆಂಡತಿ ಅಂದ್ರೆ ಜಗಳ ಎಲ್ರಿಗೂ ಇರುತ್ತೆ. ನಾನು ಅದ್ರಲ್ಲಿ ಜಗಳನೂ ಮಾಡಿಲ್ಲ. ಇದು ನಡೆದಿರೋದು ಜೂನ್ 20ನೇ ತಾರೀಕು. ಅದರಲ್ಲೂ ಈ ಆಡಿಯೋನ ಏನು ಪಬ್ಲಿಷ್ ಮಾಡ್ತಿದಾರಲ್ಲ ಆ ನೀಚರು, ಅವ್ರು ಬಂದು ನನ್ನ ಯಜಮಾನರನ್ನ ಚಿಕ್ಕಪ್ಪ. ಸೊ ಅವ್ರ ಮಧ್ಯೆ ಸುಮಾರು ಗಲಾಟೆ. ಅವ್ರು ಕಂಡ್ರೇನೆ ಅವರು ಎಂತೆಂಥ ಪದಗಳು ಬರ್ಸ್ತಿದ್ರು ಅವ್ರಿಗೆ ಅನ್ನೋದೇ ಅವ್ರಿಗೆ ಗೊತ್ತಿರಬೇಕು. ಆ ಥರದ ಆತನ್ನೇ ದೂರ ಇಟ್ಟವರು ಕೊನೆಯ ದಿನಗಳಲ್ಲಿ ಅವ್ರ ಜೊತೆ ಸೇರ್ಕೊಂಡು ಮತ್ತೆ ಒಂದಾಗ್ತಾರೆ ಸರ್. ಆ ಟೈಮಲ್ಲಿ ಇವರು ನನ್ನ ಚಿಕ್ಕಪ್ಪ, ಅಂದ್ರೆ ನಮ್ಮ ಯಜಮಾನರಿಗೆ ಚಿಕ್ಕಪ್ಪ ಆದ್ರೆ ನನಗೆ ಮಾವ. ನಮ್ಮಿಬ್ರು ಮಧ್ಯೆ ನನ್ನ ಮಗುನ ತುಂಬಾ ಇಷ್ಟಪಡ್ತಾರೆ. ಅವರು ಈ ತರ ಕಾನ್ವರ್ಸೇಷನ್ ಅಲ್ಲಿ ಸಂಬಂಧಿಕ ಅನ್ನೋ ಕಾರಣಕ್ಕೆ ನೋಡಿ ಮಗುನ ಅಡ್ಮಿಟ್ ಮಾಡಿರ್ತೀನಿ. ತುಂಬಾ ಕೆಮ್ಮು ಜ್ವರಗಳಾದ್ದು ದಾಖಲೆ ನನ್ನದ್ರಲ್ಲಿ ಅಳಿಸಿದ್ರು. ನಮ್ಮ ಯಜಮಾನ್ರು ಇದ್ರಲ್ಲಿ ಇಕ್ಕದೆ ಪೊಲೀಸ್ ಇದ್ರಲ್ಲೂ ಇರುತ್ತೆ ಸರ್ ರೆಕಾರ್ಡ್. ಸಾಮಾನ್ಯವಾಗಿ ಏನು ಬಿಟ್ಬಿಡಲ್ಲ. ನಾನೇನು ನಮ್ಮ ಯಜಮಾನ್ರಿಗೆ ಸೂಸೈಡ್ ಮಾಡ್ಕೊಳ್ಳೋದು ಪ್ರಚೋದನೆನೂ ಮಾಡಿಲ್ಲ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಜಗಳ ಪಗಳ ಇಲ್ಲ. ಅವ್ರು ನನ್ನ ಹೆಸರಿಡ್ದು ಕರೆದಂತ ವ್ಯಕ್ತಿ ಅಲ್ಲ ನಮ್ಮ ಯಜಮಾನ್ರು. ಹೋಗ್ರಿ ಮರ್ಯಾದೆ, ಅಷ್ಟೇ ಪ್ರೀತಿ ನನ್ನ ಮೇಲೆ ಇದೆ, ನನಗೂ ಅವ್ರ ಮೇಲೆ ಅಷ್ಟೇ ಇದೆ. ಮಗು ಹುಷಾರಿಲ್ಲ, ನಾನು ಮನೆಗೆ ಬಂದೆ, ನೀವು ನನ್ನ ಮಗು ನೋಡಿಲ್ಲ, ಅಡ್ಮಿಟ್ ಮಾಡಿದೀನಿ ಅಂತ ಹೆಂಡತಿ ಕೇಳೋದು ತಪ್ಪ ಸರ್. ಅದಕ್ಕೆ ಅವರು ಏನೇನೋ ಉದಾಹರಣೆ ಕೋಪದಲ್ಲಿ ಏನೋ ಅವ್ರಿಗೆ ಈ ಸಿನಿಮಾ ಪ್ರೆಷರ್ಗಳಿಂದ ಅವ್ರು ಒಂದು ಮಾತಂತಾರೆ, ನನ್ ತುಂಬಾ ಕಷ್ಟ ಇದೆ. ಆ ಕಾನ್ವರ್ಸೇಷನ್ ನೋಡಿ ದೀಕ್ಷಿತ್ರೆ ನೀವೇ ಒಂಚೂರು ಹೇಳಿ ಅಂತ ಒಂದು ಪರ್ಸನಲಿ ರಿಕ್ವೆಸ್ಟ್ ಅಲ್ಲಿ ನಾನು ಅವ್ರಿಗೆ ಆಡಿಯೋನ ಕಳಿಸ್ತೀನಿ. ಏನ್ರಿ ಕರ್ಮ ಇದು ಅನ್ನೋದು ಅವರು ನನಗೆ ಮೆಸೇಜ್ ರಿಪ್ಲೈ ಮಾಡ್ತಾರೆ. ದೀಕ್ಷಿತ್ರು ಫೋನ್ ಮಾಡಿ ಇಬ್ರು ಮಾತಾಡ್ತೀವಿ ಸರ್, ಅದನ್ನ ಕೊಟ್ಟಿಲ್ಲ. ಈ ತರ ಗಂಡ ಹೆಂಡತಿ ಸಂಬಂಧದ ವಿಡಿಯೋನ ಅವ್ರ ಕೊನೆ ಆಡಿಯೋ ವಿಡಿಯೋ ಅಂತ ಪಬ್ಲಿಷ್ ಮಾಡ್ತಿರೋ ನೀಚರಿಗೆ ನಿಜವಾಗ್ಲೂ ಏನಂತ ಕರಿಬೇಕು ಅನ್ನೋದು ಗೊತ್ತಿಲ್ಲ ಸರ್. ಇದು ನಮ್ಮ ಪರ್ಸನಲಿ ವಿಚಾರ. ಯಾರ ಮನೇಲೂ ಈ ತರ ಕಾನ್ವರ್ಸೇಷನ್ ನಡೆಯೋದೇ ಇಲ್ಲ ಅಂದ್ರೆ ನಾನು ಅದನ್ನ ಒಪ್ಕೋತೀನಿ ಸರ್. ಆಮೇಲೆ ಏನ್ ಹೇಳ್ತಾರೆ, ಏನು ಈ ದುಡ್ಡಿನ ಸಮಸ್ಯೆ, ದುಡ್ಡಿನ ಮಗು ಹುಷಾರಿಲ್ಲ. ನಾನು ಅಲ್ಲಿ ದುಡ್ಡಿನ ಪ್ರಶ್ನೆನೇ ಇಟ್ಟಿಲ್ಲ. ಆಡಿಯೋನ ನೀಟಾಗಿ ಕೇಳಿ ಸರ್. ನಾನು ದುಡ್ಡು ಕೇಳಕ್ ಫೋನ್ ಮಾಡದ್ನಾ? ನಾನು ಯಾವತ್ತಿಗೂ ಅವ್ರ ಹತ್ರ ದುಡ್ಡು ನನ್ನ ಎಲ್ಲಾ ಮೆಸೇಜ್ನು ತೆಗೆದು ನೋಡಿ ಅವ್ರು ಹೇಳ್ತಾರೆ ಹೊರತಾಗಿ ನಾನು ಯಾವತ್ತೂ ದುಡ್ಡು ಅವ್ರ ಮುಂದೆ ಇಟ್ಟಿಲ್ಲ. ಅಬ್ವಿಯಸ್ಲಿ ಮಗು ಹುಷಾರಿಲ್ಲ ಅಂದ್ರೆ ತೋರ್ಸ್ಬೇಕಾದ ಅವ್ರ ಕರ್ತವ್ಯ. ನಾನು ಅದನ್ನು ಕೇಳಿಲ್ಲ ಸರ್. ದುಡ್ಡಿಗೆ ನೋಡಿಲ್ಲ, ಮಗು ನಿಮ್ಮನ್ನ ನೆನೆಸ್ಕೊಂಡು ಕೊರಗ್ತಿದೆ, ನೋಡಿ ಅಟೆಂಡ್ ಮಾಡಿ ಅನ್ನೋದು ತಪ್ಪ. ಗುರುಪ್ರಸಾದ್ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.